ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೆ, ಅಕ್ಕಂದಿರೆ. ಇವತ್ತು 29ನೇ ಜನವರಿ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಇವತ್ತಿನ ಮುರಳಿ ಅದರ ಸಾರಾಂಶವೇ ಒಂದು ಅದ್ಭುತವಾದ ಆಧ್ಯಾತ್ಮಿಕ ರಸಾಯನಶಾಸ್ತ್ರದ ಸೂತ್ರದಂತೆ. ರಸಾಯನಶಾಸ್ತ್ರ ಅಂದ್ರೆ? ಹೌದು. ಬಾಬಾ ಹೇಳ್ತಾರೆ, ಮಧುರ ತಂದೆಯ ನೆನಪಿನ ಮೂಲಕ ನಾವು ಸತೋಪ್ರಧಾನ ದೇವತೆಗಳಾಗ್ತೀವಿ ಅಂತ. ಇಲ್ಲಿ ಬರೀ ನೆನಪು ಮಾಡಿಕೊಳ್ಳೋದು ಮಾತ್ರ ಅಲ್ಲ ಅನ್ಸುತ್ತೆ, ಇದರಲ್ಲೇನೋ ಆಳವಾದ ಅರ್ಥ ಇದೆ. ಖಂಡಿತ. ಇದು ಕೇವಲ ನೆನಪಲ್ಲ, ಇದು ನಮ್ಮ ಸ್ವರೂಪವನ್ನೇ ಪರಿವರ್ತನೆ ಮಾಡುವ ಒಂದು ಆಳವಾದ ಪ್ರಕ್ರಿಯೆ. ಹೌದು, ನೀವು ಹೇಳಿದ್ದು ಸರಿ. ಹೇಗೆ ಒಂದು ಸಾಮಾನ್ಯ ಲೋಹವು ಪಾದರಸದ ಸ್ಪರ್ಶದಿಂದ ಚಿನ್ನ ಆಗುತ್ತೋ, ಬಹುಶಃ ಹಾಗೆ ಅಲ್ವಾ ನಮ್ಮ ತಾಮಸಿ ಮನಸ್ಸು ಪರಮಾತ್ಮನ ನೆನಪಿನ ಸ್ಪರ್ಶದಿಂದ ದೈವತ್ವಕ್ಕೆ ಏರೋದು. ಅದ್ಭುತವಾದ ಹೋಲಿಕೆ, ನಿಜ. ಇದೇ ವಿಷಯವನ್ನು ಮುಂದುವರೆಸ್ತಾ ಇವತ್ತಿನ ಪ್ರಶ್ನೋತ್ತರದಲ್ಲಿ ಬಾಬಾ ಒಂದು ಸುಂದರವಾದ ಹೋಲಿಕೆ ಕೊಟ್ಟಿದ್ದಾರೆ. ಹೌದು. ಹೂವಿನಂತೆ ಅಥವಾ ಚಿಕ್ಕ ಮಗುವಿನಂತೆ ಪವಿತ್ರರಾಗಿ ಎಲ್ಲರನ್ನೂ ಆಕರ್ಷಿಸೋದು ಹೇಗೆ ಅಂತ. ಈಗಿನ ಜಗತ್ತು ಆಕರ್ಷಣೆ ಹಿಂದೆ ಬಿದ್ದಿದೆ ಅಲ್ವಾ? ಹೌದು. ಪರ್ಸನಲ್ ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್ ಅಂತೆ ಏನೇನೋ ಮಾಡ್ತಾರೆ. ಆದ್ರೆ ಬಾಬಾ ಹೇಳೋ ದಾರಿ ಅದು ಇದಕ್ಕೆ ಸಂಪೂರ್ಣ ವಿರುದ್ಧ. ಹೀಗೆ ಇಲ್ಲಿ ಆಕರ್ಷಣೆ ಅಂದ್ರೆ ಏನನ್ನೋ ಸೇರ್ಸೋದಲ್ಲ, ಬದಲಾಗಿ ನಮ್ಮಲ್ಲಿರೋ ಅನಾವಶ್ಯಕ ವಿಷಯಗಳನ್ನ ಕಳೆಯೋದು. ನಮ್ಮಲ್ಲಿರೋ ಅಹಂಕಾರ, ಕ್ರೋಧದಂತಹ ಮುಳ್ಳುಗಳನ್ನ ತೆಗೆದು ಹಾಕಿದಾಗ ನಮ್ಮ ನಿಜವಾದ ಪವಿತ್ರತೆಯ ಸೌಂದರ್ಯ ಅದು ಸಹಜವಾಗಿಯೇ ಎಲ್ಲರನ್ನೂ ಆಕರ್ಷಿಸುತ್ತೆ. ಅದ್ಭುತವಾದ ಮಾತು. ಅಂದ್ರೆ ನಿಜವಾದ ಆಕರ್ಷಣೆ ಬರೋದು ನಮ್ಮ ವ್ಯಕ್ತಿತ್ವಕ್ಕೆ ಪದರಗಳನ್ನ ಸೇರ್ಸೋದ್ರಿಂದಲ್ಲ, ಅಲ್ಲ, ಬದಲಾಗಿ ನಮ್ಮ ಆತ್ಮದ ಮೇಲಿರುವ ವಿಕಾರಗಳ ಪದರಗಳನ್ನ ತೆಗೆದಾಕೋದ್ರಿಂದ. ಈ ಒಂದು ಚಿಂತನೆಯೊಂದಿಗೆ ಇಂದಿನ ಮುರಳಿಯ ಆಳವಾದ ಮಂಥನವನ್ನ ಶುರು ಮಾಡೋಣ. ಖಂಡಿತ. ಮೊದಲನೇದಾಗಿ ಬಾಬಾ ಪುರುಷೋತ್ತಮ ಸಂಗಮ ಯುಗದ ಅನುಭವದ ಬಗ್ಗೆ ಮಾತಾಡಿದ್ದಾರೆ. ನಾವು ಭವಿಷ್ಯದ ಲಕ್ಷ್ಮೀನಾರಾಯಣ ಸ್ವರೂಪವನ್ನ ಈಗಲೇ ಅನುಭವಿಸಬೇಕು ಅಂತಾರೆ. ಆದರೆ ದಿನನಿತ್ಯದ ಜಂಜಾಟ, ಒತ್ತಡದಲ್ಲಿರೋ ಒಬ್ಬ ವ್ಯಕ್ತಿಗೆ ಇದು ಕೇವಲ ಒಂದು ಕಲ್ಪನೆ, ಒಂದು ಫ್ಯಾಂಟಸಿ ಥರ ಅನ್ಸಲ್ವಾ? ಈ ವಾಸ್ತವದ ಅಂತರವನ್ನ ನಾವು ಹೇಗೆ ಕಡಿಮೆ ಮಾಡ್ಕೊಳ್ಳೋದು? ಖಂಡಿತ. ಇದು ಬಹಳ ಸಹಜವಾದ ಮತ್ತು ಪ್ರಾಯೋಗಿಕವಾದ ಪ್ರಶ್ನೆ. ಅದಕ್ಕಾಗಿಯೇ ಬಾಬಾ ಸ್ಮೃತಿ ಅನ್ನೋ ಶಬ್ದವನ್ನ ಬಳಸ್ತಾರೆ. ಸ್ಮೃತಿ ಅಂದ್ರೆ ನೆನಪಿಸಿಕೊಳ್ಳುವುದು. ಹೌದು. ಇದು ಕಲ್ಪನೆಯಲ್ಲ, ನಮ್ಮ ನಿಜವಾದ ಗುರುತನ್ನ ನೆನಪಿಸಿಕೊಳ್ಳೋದು. ನೀವು ಆ ರಾಜಕುಮಾರನ ಕಥೆ ಕೇಳಿದಿರಲ್ವಾ? ತನ್ನ ರಾಜ್ಯವನ್ನು ಮರೆತು ಭಿಕ್ಷುಕನಾಗಿರ್ತಾನೆ. ಹೌದು. ಯಾರಾದ್ರೂ ಬಂದು ನೀನು ಭಿಕ್ಷುಕನಲ್ಲ, ನೀನು ರಾಜಕುಮಾರ ಅಂತ ನೆನಪಿಸಿದಾಗ ಅವನು ನಟನೆ ಮಾಡಲ್ಲ. ಅವನು ತನ್ನ ನಿಜಸ್ಥಿತಿಗೆ ವಾಪಸ್ ಬರ್ತಾನೆ, ತನ್ನ ನಿಜ ಸ್ಮೃತಿಯನ್ನ ಜಾಗೃತ ಮಾಡಿಕೊಳ್ತಾನೆ. ಅದೇ ರೀತಿ ನಾವು ಈ ದೇಹ ಅನ್ನೋ ವೇಷದಲ್ಲಿ ನಮ್ಮ ದೈವೀ ಸ್ವರೂಪವನ್ನ ಮರೆತಿದ್ದೇವೆ ಅಷ್ಟೇ. ಬಾಬಾ ಬಂದು ನಮ್ಮ ನಿಜ ಸ್ಮೃತಿಯನ್ನ ಜಾಗೃತಗೊಳಿಸ್ತಾರೆ. ಹಾಗಾದ್ರೆ ನಾವಿದನ್ನ ದಿನನಿತ್ಯದಲ್ಲಿ ಹೇಗೆ ಅಭ್ಯಾಸ ಮಾಡೋದು? ದಿನದಲ್ಲಿ ಕೆಲವು ನಿಮಿಷಗಳಾದ್ರೂ ನಾನು ಈ ದೇಹವಲ್ಲ, ನಾನು ದೇವತಾ ಸ್ವರೂಪದ ಪವಿತ್ರ ಆತ್ಮ, ನನ್ನ ರಾಜ್ಯ ಸುಖಧಾಮ ಅಂತ ಆಳವಾಗಿ ಅನುಭವಿಸಿದಾಗ ಆ ಸ್ಥಿತಿಯ ಶಕ್ತಿ ನಮ್ಮ ದಿನನಿತ್ಯದ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಎದುರಿಸಲು ಸಹಾಯ ಮಾಡುತ್ತೆ. ಇದು ನಟನೆಯಲ್ಲ, ಇದು ನಮ್ಮ ಸತ್ಯದ ಪುನರನುಭವ. ಅಂದ್ರೆ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸೋದು. ಸಮಸ್ಯೆಯನ್ನ ದೇಹದ ದೃಷ್ಟಿಯಿಂದ ನೋಡೋ ಬದಲು ನಮ್ಮ ಶ್ರೇಷ್ಠ ಆತ್ಮಿಕ ಸ್ಥಿತಿಯಲ್ಲಿ ನಿಂತು ನೋಡೋದು. ಹೌದು. ಇದೇ ನಮ್ಮನ್ನ ಪುರುಷೋತ್ತಮರನ್ನಾಗಿಸೋ ಪ್ರಕ್ರಿಯೆ. ಆದರೆ ನೀವು ಹೇಳಿದ ಹಾಗೆ ಈ ದಾರಿ ಸುಲಭವಲ್ಲ. ಅದಕ್ಕೆ ಬಾಬಾ ನೆನಪಿನ ಯಾತ್ರೆಯನ್ನ ಯುದ್ಧ ಅಂತ ಕರೆದಿದ್ದಾರೆ ಅಲ್ವಾ? ಹೌದು, ಯುದ್ಧ ಎಂದೇ ಕರೆಯುತ್ತಾರೆ. ಯಾಕಂದ್ರೆ ನಮ್ಮ ಶತ್ರು ಹೊರಗಿಲ್ಲ, ನಮ್ಮೊಳಗೇ ಇದ್ದಾನೆ. ಮತ್ತು ಆ ಶತ್ರು ಯಾರು? ಅತ್ಯಂತ ದೊಡ್ಡ ಶತ್ರು ದೇಹಾಭಿಮಾನ ಅನ್ನೋ ಬಿರುಗಾಳಿ. ನಾನು ಈ ದೇಹ, ಈ ಹೆಸರು, ಈ ಪದವಿ, ಈ ಸಂಬಂಧಗಳು ನನ್ನದು ಅನ್ನೋ ಭಾವನೆ ಬಂದ ತಕ್ಷಣ ಉಳಿದ ವಿಕಾರಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಎಲ್ಲವೂ ದಾಳಿ ಮಾಡಲು ಸಿದ್ಧವಾಗಿರ್ತವೆ. ನಿಜ. ನಾನು ಮೊದಲು ಈ ಜ್ಞಾನಕ್ಕೆ ಬಂದಾಗ ನನ್ಗೆ ಕೋಪವೇ ಬರೋದಿಲ್ಲ ಅನ್ಕೊಂಡಿದ್ದೆ. ಹಾಗಾ? ಆದ್ರೆ ಸಣ್ಣ ಸಣ್ಣ ವಿಷಯಗಳು, ಯಾರಾದ್ರೂ ನನ್ನ ಮಾತಿಗೆ ಬೆಲೆ ಕೊಡ್ದಿದ್ದಾಗ, ನನ್ನನ್ನು ಕಡೆಗಣಿಸಿದಾಗ ಒಳಗಿನಿಂದ ಕೋಪ ಚಿಮ್ಮುತ್ತಿತ್ತು. ಆಗ ಅರಿವಾಯ್ತು, ಈ ಯುದ್ಧ ದೊಡ್ಡ ವಿಷಯಗಳಲ್ಲ, ಸಣ್ಣ ಸಣ್ಣ ದೈನಂದಿನ ಪ್ರಸಂಗಗಳಲ್ಲಿ ನಡೆಯುತ್ತೆ. ಆ ಕ್ಷಣದಲ್ಲಿ ಏನ್ ಮಾಡಬೇಕು? ಆ ಕ್ಷಣದಲ್ಲಿ ಒಂದು ನಿಮಿಷ ನಾನು ಆತ್ಮ, ಶಾಂತ ಸ್ವರೂಪ ಅಂತ ಸ್ಮೃತಿ ತಂದುಕೊಂಡಾಗ ಮಾತ್ರ ಆ ಬಿರುಗಾಳಿಯನ್ನ ದಾಟಲು ಸಾಧ್ಯ. ಇದು ಇಂಚಿಂಚಾಗಿ ಗೆಲ್ಲುವ ಯುದ್ಧ. ನೀವು ಹೇಳಿದ್ದು ಮನಸ್ಸಿಗೆ ನಾಟಿತು.
ಈ ಯುದ್ಧವನ್ನ ಗೆಲ್ಲಲು ಬೇಕಾದ ಅಸ್ತ್ರವೇ ಆತ್ಮಿಕ ಜ್ಞಾನ ಅಲ್ವಾ? 3ನೇ ಅಂಶದಲ್ಲಿ ಬಾಬಾ ಇದನ್ನೇ ಹೇಳ್ತಾರೆ, ಶಿವತಂದೆಯೇ ನಮಗೆ ಓದಿಸುತ್ತಿದ್ದಾರೆ ಅನ್ನೋ ಅರಿವಿನ ಬಗ್ಗೆ. ಹೌದು, ಆತ್ಮವೇ ಕಲಿಯುತ್ತದೆ, ಆತ್ಮವೇ ಕಲಿಸುತ್ತದೆ. ಈ ಅರಿವು ನಮ್ಮ ಕಲಿಕೆಯ ಅನುಭವವನ್ನ ಹೇಗೆ ಬದಲಾಯಿಸುತ್ತೆ? ಇದು ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ಬದಲಾಯಿಸುತ್ತೆ. ಲೌಕಿಕದಲ್ಲಿ ನಾವು ಮೆದುಳಿನಿಂದ ಕಲಿತೀವಿ, ಜ್ಞಾನವನ್ನ ಮಾಹಿತಿಯಾಗಿ ಸಂಗ್ರಹಿಸ್ತೀವಿ. ಹೌದು. ಆದರೆ ಇಲ್ಲಿ ಆತ್ಮವೇ ವಿದ್ಯಾರ್ಥಿ, ಜ್ಞಾನವು ಆತ್ಮದ ಸಂಸ್ಕಾರವಾಗಿ ಪರಿವರ್ತನೆಯಾಗುತ್ತೆ. ಇದನ್ನೊಂದು ಆಧುನಿಕ ಉದಾಹರಣೆಯೊಂದಿಗೆ ಹೇಳೋದಾದ್ರೆ, ಹೇಳಿ. ನಮ್ಮ ಮನಸ್ಸು ಒಂದು ಕಂಪ್ಯೂಟರ್ ಇದ್ದ ಹಾಗೆ. ಜನ್ಮಾಂತರಗಳಿಂದ ನಾವು ದೇಹಾಭಿಮಾನ ಅನ್ನೋ ಹಳೆಯ ಸೀಮಿತ ಆಪರೇಟಿಂಗ್ ಸಿಸ್ಟಮ್ ಅನ್ನ ಬಳಸ್ತಿದ್ದೀವಿ. ಅದರಲ್ಲಿ ಭಯ, ದುಃಖ, ಅಶಾಂತಿಯ ವೈರಸ್ಗಳು ತುಂಬಿವೆ. ಎಕ್ಸಾಕ್ಟ್ಲಿ. ಈಗ ಶಿವ ತಂದೆ ನಮಗೆ ಆತ್ಮಿಕ ಜ್ಞಾನ ಅನ್ನೋ ಹೊಸ ದೈವಿ ಆಪರೇಟಿಂಗ್ ಸಿಸ್ಟಮ್ ಅನ್ನ ಇನ್ಸ್ಟಾಲ್ ಮಾಡ್ತಿದ್ದಾರೆ. ಈ ಜ್ಞಾನವನ್ನ ಧಾರಣೆ ಮಾಡಿಕೊಂಡಾಗ ಹಳೆಯ ವೈರಸ್ಗಳು ತಾವಾಗಿಯೇ ಅಳಿಸೋಗ್ತವೆ. ಮತ್ತು ನಮ್ಮ ಮೂಲ ಗುಣಗಳಾದ ಶಾಂತಿ, ಪ್ರೀತಿ, ಆನಂದದ ಸಾಫ್ಟ್ವೇರ್ಗಳು ಆಕ್ಟಿವೇಟ್ ಆಗ್ತವೆ. ಅದ್ಭುತವಾದ ಹೋಲಿಕೆ. ಈ ಹೊಸ ಆಪರೇಟಿಂಗ್ ಸಿಸ್ಟಮ್ ನಮ್ಮನ್ನ ಮತ್ತೆ ಹೂವಿನಂತೆ ಪವಿತ್ರರನ್ನಾಗಿ ಮಾಡುತ್ತೆ ಅಲ್ವಾ? ಖಂಡಿತ. 4ನೇ ಅಂಶದಲ್ಲಿ ಬಾಬಾ ಮತ್ತೆ ಚಿಕ್ಕ ಮಕ್ಕಳನ್ನು ಮಹಾತ್ಮರು ಅಂತ ಕರೀತಾರೆ. ಅವರ ಕರ್ಮಾತೀತ ಸ್ಥಿತಿಯ ಬಗ್ಗೆ ಹೇಳ್ತಾರೆ. ಈ ಸ್ಥಿತಿಯನ್ನ ನಾವು ಮತ್ತೆ ಹೇಗೆ ತಲುಪುವುದು? ಹೌದು, ಚಿಕ್ಕ ಮಕ್ಕಳಿಗೆ ಒಳ್ಳೆಯದು ಕೆಟ್ಟದು ಪಾಪ ಪುಣ್ಯದ ಲೆಕ್ಕಾಚಾರ ಇರೋದಿಲ್ಲ. ಅವರ ಪ್ರತಿಯೊಂದು ಕ್ರಿಯೆಯೂ ಸಹಜ, ನಿಷ್ಕಲ್ಮಶ. ಅದಕ್ಕಾಗಿಯೇ ಅವರ ಸಾನ್ನಿಧ್ಯದಲ್ಲೇ ನಮ್ಗೆ ಆನಂದ ಸಿಗೋದು. ಬಾಬಾ ಹೇಳ್ತಾರೆ, ನಾನು ನಿಮ್ಮನ್ನ ಮತ್ತೆ ಅಂಥ ಕರ್ಮಾತೀತ ಸ್ಥಿತಿಗೆ ಕರೆದೊಯ್ಯಲು ಬಂದಿದ್ದೇನೆ ಅಂತ. ನಮ್ಮಲ್ಲಿರೋ ಹಳೇ ಮುಳ್ಳಿನಂತಹ ಸಂಸ್ಕಾರಗಳನ್ನ ಜ್ಞಾನ ಮತ್ತು ಯೋಗದ ಅಗ್ನಿಯಿಂದ ಸುಟ್ಟು ಹಾಕಿ ಪವಿತ್ರತೆಯ ಸುಗಂಧವನ್ನು ಹರಡುವ ದೈವಿ ಹೂವುಗಳನ್ನಾಗಿ ಮಾಡಲು ಬಂದಿದ್ದೇನೆ ಅಂತ ಹೇಳ್ತಾರೆ. ಇಲ್ಲಿಯ ನಮ್ಮ ಪಾತ್ರವೇನೋ? ನಾವು ಪ್ರತಿದಿನ ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು. ಇಂದು ನನ್ನ ಮಾತಿನಿಂದ, ನನ್ನ ನಡತೆಯಿಂದ ಯಾರಿಗಾದರೂ ನೋವಾಯ್ತಾ? ನನ್ನಲ್ಲಿ ಇನ್ನೂ ಯಾವ ಮುಳ್ಳು ಉಳಿದಿದೆ, ಅದನ್ನ ಹೇಗೆ ತೆಗೆಯಬೇಕು ಅಂತ ಆತ್ಮಾವಲೋಕನೆ ಮಾಡಿಕೊಳ್ಳುವುದೇ ಈ ಪ್ರಕ್ರಿಯೆ. ಇದು ನಮ್ಮ ಮೂಲ ಸ್ವರೂಪಕ್ಕೆ ಮರಳುವ ಯಾತ್ರೆ. 5ನೇ ಅಂಶದಲ್ಲೇ ಬಾಬಾ ಆತ್ಮದ ಮೂಲ ಧರ್ಮದ ಬಗ್ಗೆ ಮಾತಾಡ್ತಾರೆ. ಶರೀರಕ್ಕೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಧರ್ಮಗಳಿವೆ. ಆದರೆ ಆತ್ಮದ ನಿಜವಾದ ಧರ್ಮ ಯಾವುದು? ಖಂಡಿತ. ಬಾಬಾ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಆತ್ಮಕ್ಕೆ ಶರೀರದಂತೆ ಯಾವುದೇ ಧರ್ಮವಿಲ್ಲ. ಆತ್ಮದ ನಿಜವಾದ ಸ್ವರೂಪವೇ ಅದರ ಧರ್ಮ. ಆತ್ಮದ ಮೂಲ ಸ್ವರೂಪ ಶಾಂತಿ. ಹೌದು. ಹಾಗಾಗಿ ಆತ್ಮದ ಮೂಲ ಧರ್ಮ ಶಾಂತ ಸ್ವರೂಪ. ಇದನ್ನೇಗೆ ಯೋಚಿಸಿ, ಒಂದು ನದಿ ಪರ್ವತದಿಂದ ಹುಟ್ಟಿ ಕಾಡು, ಮೇಡು, ನಗರ, ಹಳ್ಳಿಗಳನ್ನ ದಾಟಿ ಕೊನೆಗೆ ಸಮುದ್ರವನ್ನ ಸೇರುತ್ತೆ. ದಾರಿಯಲ್ಲಿ ಅದರ ನೀರು ಕಲುಷಿತವಾಗಬಹುದು, ಬೇರೆ ಬೇರೆ ಬಣ್ಣಗಳನ್ನ ಪಡೆಯಬಹುದು. ಆದ್ರೆ ಅದರ ಮೂಲ ಗುರಿ ಸಾಗರವನ್ನ ಸೇರೋದು. ಅದೇ ರೀತಿ ಆತ್ಮವು ಪರಮಧಾಮದಿಂದ ಬಂದು 84 ಜನ್ಮಗಳ ಪಾತ್ರವನ್ನ ಅಭಿನಯಿಸುತ್ತಾ ಬೇರೆ ಬೇರೆ ಧರ್ಮ, ಸಂಸ್ಕೃತಿಗಳ ಪ್ರಭಾವಕ್ಕೆ ಒಳಗಾಗುತ್ತೆ. ಆದ್ರೆ ಕೊನೆಯಲ್ಲಿ ತಂದೆಯ ಜ್ಞಾನವನ್ನ ಪಡೆದು ತನ್ನ ಮೂಲ ಆದಿ ಸನಾತನ ದೇವಿ ದೇವತಾ ಧರ್ಮಕ್ಕೆ ಹಿಂತಿರುಗುತ್ತೆ. ಇದು ಆತ್ಮದ ಒಂದು ಸುದೀರ್ಘವಾದ ಮನೆಗೆ ಮರಳುವ ಯಾತ್ರೆ. ಮನೆಗೆ ಮರಳುವ ಯಾತ್ರೆ. ಈ ಮಾತು ಬಹಳ ಅರ್ಥಗರ್ಭಿತವಾಗಿದೆ. ಕೊನೆಯದಾಗಿ 6ನೇ ಅಂಶದಲ್ಲಿ ಒಂದು ಗೂಢ ರಹಸ್ಯವನ್ನ ಬಾಬಾ ತೆರೆದಿಡುತ್ತಾರೆ. ಶಿವನ ಅವತರಣೆ ಮತ್ತು ಕೃಷ್ಣನ ಜನ್ಮದ ನಡುವಿನ ವ್ಯತ್ಯಾಸ. ಹೌದು. ಶಿವ ತಂದೆಯ ಅವತರಣೆಯನ್ನ ಯಾಕೆ ಲೆಕ್ಕ ಹಾಕಲು ಸಾಧ್ಯವಿಲ್ಲ? ಇದು ಲೌಕಿಕ ಬುದ್ಧಿಗೆ ನಿಲುಕದ ವಿಷಯ. ಕೃಷ್ಣನ ಜನ್ಮವು ತಾಯಿಯ ಗರ್ಭದ ಮೂಲಕ ಆಗುತ್ತೆ. ಅದಕ್ಕೆ ಒಂದು ನಿರ್ದಿಷ್ಟ ತಿಥಿ, ತಾರೀಕು, ಸಮಯ, ನಕ್ಷತ್ರ ಎಲ್ಲವೂ ಇರುತ್ತೆ. ಅದನ್ನ ಲೆಕ್ಕ ಹಾಕಬಹುದು. ಹೌದು. ಆದರೆ ಪರಮಾತ್ಮ ಶಿವನು ಅಶರೀರಿ, ನಿರಾಕಾರ. ಅವರು ಗರ್ಭದಿಂದ ಜನ್ಮ ಪಡೆಯೋದಿಲ್ಲ. ಅವರು ಒಬ್ಬ ಸಾಧಾರಣ ಮನುಷ್ಯನ ಶರೀರದಲ್ಲಿ ಪ್ರವೇಶ ಮಾಡುತ್ತಾರೆ. ಓ. ಆ ಪ್ರವೇಶ ಯಾವ ಕ್ಷಣದಲ್ಲಿ, ಯಾವ ನಿಮಿಷ, ಯಾವ ಸೆಕೆಂಡ್ಗೆ ಆಯಿತು ಅಂತ ಯಾರೂ ಹೇಳಕ್ ಸಾಧ್ಯವಿಲ್ಲ. ಯಾಕೆಂದ್ರೆ ಅದು ಭೌತಿಕ ಘಟನೆಯಲ್ಲ. ಅಲ್ಲ, ಅದೊಂದು ದಿವ್ಯ ಮತ್ತು ಅಲೌಕಿಕ ಘಟನೆ. ಅದನ್ನ ದಿವ್ಯ ಬುದ್ಧಿಯಿಂದ ಮಾತ್ರ ಅನುಭವಿಸಲು ಸಾಧ್ಯ. ಅದಕ್ಕಾಗಿಯೇ ಶಿವನ ಅವತರಣೆಯು ನಿಗೂಢ ಮತ್ತು ಲೆಕ್ಕಾಚಾರಕ್ಕೆ ಸಿಗದ ರಹಸ್ಯವಾಗಿದೆ. ಬಹಳ ಸ್ಪಷ್ಟವಾಯಿತು. ಈಗ ಮುರುಳಿಯ ಧಾರಣೆಯ ಅಂಶಗಳಿಗೆ ಬರೋಣ. ಸರಿ. ಮೊದಲನೆಯದು, ಸುಖಧಾಮದಲ್ಲಿ ಹೋಗಲು ಸುಖದಾಯಿಯಾಗಬೇಕಾಗಿದೆ. ಎಲ್ಲರ ದುಃಖವನ್ನು ದೂರ ಮಾಡಿ ಸುಖ ಕೊಡಬೇಕಾಗಿದೆ ಎಂದು ದುಃಖದಾಯಿ ಮುಳ್ಳು ಆಗಬಾರದು. ಇದು ನಮ್ಮ ದಿನದ ಸಂಕಲ್ಪವಾಗಬೇಕು. ನನ್ನ ಪ್ರತಿಯೊಂದು ಮಾತು, ನನ್ನ ಪ್ರತಿಯೊಂದು ಕರ್ಮ
ಬೇರೆಯವರಿಗೆ ಸುಖವನ್ನೇ ನೀಡಬೇಕು, ನೋವನ್ನಲ್ಲ. ಹೌದು. ಮತ್ತು ಎರಡನೆಯದು, ಈ ವಿನಾಶಿ ಶರೀರದಲ್ಲಿ ಆತ್ಮವೇ ಅತ್ಯಮೂಲ್ಯವಾಗಿದೆ. ಅದೇ ಅಮರ, ಅವಿನಾಶಿಯಾಗಿದೆ. ಆದ್ದರಿಂದ ಅವಿನಾಶಿ ವಸ್ತುವಿನೊಂದಿಗೆ ಪ್ರೀತಿಯನ್ನಿಡಬೇಕಾಗಿದೆ. ದೇಹದ ಅಭಿಮಾನವನ್ನು ಕಳೆಯಬೇಕಾಗಿದೆ. ಇದು ನಮ್ಮ ಗಮನವನ್ನ ವಿನಾಶಿಯಿಂದ ಅವಿನಾಶಿಯ ಕಡೆಗೆ, ಅಂದರೆ ದೇಹದಿಂದ ಆತ್ಮದ ಕಡೆಗೆ ತಿರುಗಿಸಲು ಸಹಾಯ ಮಾಡುತ್ತೆ. ಈಗ ಇಂದಿನ ವರದಾನದ ಕಡೆಗೆ ಗಮನ ಹರಿಸೋಣ. ಇದು ಬಹಳ ಶಕ್ತಿಶಾಲಿಯಾಗಿದೆ. ಹೌದು, ಇಂದಿನ ವರದಾನ ತಮ್ಮ ಅನಾದಿ ಆದಿ ಸ್ವರೂಪದ ಸ್ಮೃತಿಯಿಂದ ನಿರ್ಬಂಧನರಾಗುಮ ಹಾಗೂ ಅನ್ಯರನ್ನು ನಿರ್ಬಂಧನರನ್ನಾಗಿ ಮಾಡುವ ಮರುಜೀವಾಭವ. ಮರುಜೀವ ಅಂದ್ರೆ ಹಳೆ ಪ್ರಪಂಚದಿಂದ, ಹಳೆ ಸಂಸ್ಕಾರಗಳಿಂದ ಸತ್ತು ಈಶ್ವರಿಯ ಮಡಿಲಲ್ಲಿ ಹೊಸ ಜನ್ಮ ಪಡೆಯೋದು ಅಲ್ವಾ? ಹೌದು. ಆದ್ರೆ ನಿರ್ಬಂಧನ ಸ್ಥಿತಿಯ ಬಗ್ಗೆ ನಿಮ್ಮಿಂದ ಇನ್ನೂ ಸ್ವಲ್ಪ ಕೇಳ್ಬೇಕನ್ನಿಸ್ತಿದೆ. ಖಂಡಿತ. ನಿರ್ಬಂಧನ ಅಂದ್ರೆ ಕೇವಲ ಲೌಕಿಕ ಸಂಬಂಧಗಳ ಬಂಧನದಿಂದ ಮುಕ್ತರಾಗುವುದಲ್ಲ. ಅದರ ಆಳವಾದ ಅರ್ಥ ನಮ್ಮ ಸ್ವಂತ ಸ್ವಭಾವ ಮತ್ತು ಸಂಸ್ಕಾರಗಳ ಬಂಧನದಿಂದಲೂ ಮುಕ್ತರಾಗೋದು. ಅಂದ್ರೆ ನನ್ನ ಸ್ವಭಾವವೇ ಹೀಗೆ, ನನಗೆ ಬೇಗ ಕೋಪ ಬರುತ್ತೆ ಅಂತ ಹೇಳೋದು ಕೂಡ ಒಂದು ಬಂಧನನಾ? ಖಂಡಿತ. ಅದೇ ಅತಿ ಸೂಕ್ಷ್ಮವಾದ ಬಂಧನ. ನಿರ್ಬಂಧನ ಸ್ಥಿತಿ ಅಂದ್ರೆ ಒಬ್ಬ ನುರಿತ ನಟನ ತರ ಇರೋದು. ಆಹಾ. ನಟನು ಪಾತ್ರದಲ್ಲಿ ಸಂಪೂರ್ಣವಾಗಿ ಲೀನವಾಗಿ ಅಳ್ತಾನೆ, ನಗ್ತಾನೆ. ಆದ್ರೆ ನಿರ್ದೇಶಕ ಕಟ್ ಅಂತ ತಕ್ಷಣ ಏನಾಗತ್ತೆ? ಆ ಭಾವನೆಗಳಿಂದ ಸಂಪೂರ್ಣವಾಗಿ ಹೊರಗೆ ಬಂದು ತನ್ನ ನಿಜ ಸ್ಥಿತಿಯಲ್ಲಿ ನಿಲ್ತಾನೆ. ಎಕ್ಸಾಕ್ಟ್ಲಿ. ನಾವೂ ಹಾಗೆ ಈ ಕರ್ಮಕ್ಷೇತ್ರದಲ್ಲಿ ನಮ್ಮ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಆದ್ರೆ ಅದರ ಪ್ರಭಾವಕ್ಕೆ ಒಳಗಾಗದೆ ಅದರಿಂದ ನಿರ್ಲಿಪ್ತರಾಗಿರಬೇಕು. ಇದಕ್ಕೆ ನಮ್ಮ ಅನಾದಿ ಆದಿ ಸ್ವರೂಪದ ಸ್ಮೃತಿ ಹೇಗೆ ಸಹಾಯ ಮಾಡುತ್ತೆ? ನಮ್ಮ ಅನಾದಿ ಸ್ವರೂಪ ಅಂದ್ರೆ ಪರಮಧಾಮದಲ್ಲಿನ ಬಿಂದು ಸ್ವರೂಪ. ಆದಿ ಸ್ವರೂಪ ಅಂದ್ರೆ ಸತ್ಯಯುಗದಲ್ಲಿನ ದೇವತಾ ಸ್ವರೂಪ. ಈ ಎರಡೂ ಸ್ವರೂಪಗಳಲ್ಲಿ ಯಾವುದೇ ಬಂಧನವಿರಲಿಲ್ಲ. ಆ ಸ್ಥಿತಿ ಸಂಪೂರ್ಣವಾಗಿ ಮುಕ್ತ, ಹಗುರವಾದ ಸ್ಥಿತಿ. ಆ ಸ್ಮೃತಿಯಲ್ಲಿ ನಾವು ಸ್ಥಿತರಾದಾಗ ವರ್ತಮಾನದ ಸಣ್ಣಪುಟ್ಟ ಸ್ವಭಾವ ಸಂಸ್ಕಾರಗಳ ಆಟಗಳಿಂದ ನಾವು ಸಹಜವಾಗಿ ಮೇಲೆದ್ದು ನಿರ್ಬಂಧನ ಸ್ಥಿತಿಯ ಅನುಭವ ಮಾಡಬಹುದು. ನಮ್ಮನ್ನು ನೋಡಿ ಇತರರಿಗೂ ಆ ಸ್ಥಿತಿಯನ್ನು ತಲುಪಲು ಪ್ರೇರಣೆ ಸಿಗುತ್ತೆ. ಖಂಡಿತವಾಗಿಯೂ. ಅದ್ಭುತ. ಈಗ ಇಂದಿನ ಸ್ಲೋಗನನ್ನು ನೋಡೋಣ. ನೆನಪಿನ ವೃತ್ತಿಯಿಂದ ವಾಯುಮಂಡಲವನ್ನು ಶಕ್ತಿಶಾಲಿಗೊಳಿಸುವುದು ಇದೇ ಮನಸಾ ಸೇವೆ ಆಗಿದೆ. ಇದು ಮನಸಾ ಸೇವೆಯ ಒಂದು ಅತ್ಯಂತ ಸುಂದರವಾದ ವ್ಯಾಖ್ಯಾನ. ನಮ್ಮ ಮನಸ್ಸನ್ನ ಒಂದು ಶಕ್ತಿಶಾಲಿ ವೈಫೈ ರೂಟರ್ಗೆ ಹೋಲಿಸಬಹುದು. ಆಸಕ್ತಿದಾಯಕವಾಗಿದೆ. ನಾವು ದಿನಾವಿಡೀ ತಂದೆಯ ನೆನಪಿನಲ್ಲಿ ಶ್ರೇಷ್ಠ ಸ್ವಮಾನಗಳಲ್ಲಿ ಸ್ಥಿತರಾಗಿದ್ರೆ ನಮ್ಮ ಮನಸ್ಸೆಂಬ ರೂಟರ್ನಿಂದ ಶುದ್ಧ, ಶಾಂತ ಮತ್ತು ಶಕ್ತಿಶಾಲಿ ಸಂಕಲ್ಪಗಳು ಹೊರಹೊಮ್ಮುತ್ತವೆ. ಈ ಸಿಗ್ನಲ್ಗಳು ಕೇವಲ ನಮಗೆ ಸೀಮಿತವಾಗುವುದಿಲ್ಲ. ಖಂಡಿತ ಇಲ್ಲ. ಅವು ವಾಯುಮಂಡಲದಲ್ಲಿ ಹರಡಿ ಇಡೀ ವಾತಾವರಣವನ್ನು ಪಾವನಗೊಳಿಸುತ್ತವೆ. ಎಲ್ಲೋ ದೂರದಲ್ಲಿ ದುಃಖದಲ್ಲಿ ಅಶಾಂತಿಯಲ್ಲಿರುವ ಆತ್ಮರಿಗೆ ನಮ್ಮ ಈ ಶುಭ ಸಂಕಲ್ಪಗಳು ತಲುಪಿ ಅವರಿಗೆ ಅರಿವಿಲ್ಲದಂತೆ ಶಕ್ತಿ ಮತ್ತು ಶಾಂತಿಯನ್ನು ನೀಡುತ್ತವೆ. ಅಂದರೆ ನಾವು ಕುಳಿತಲ್ಲಿಯೇ ಮಾತನ್ನಾಡದೆ, ಕರ್ಮ ಮಾಡದೆ, ಕೇವಲ ನಮ್ಮ ಶ್ರೇಷ್ಠ ವೃತ್ತಿಯ ಮೂಲಕ ಜಗತ್ತಿಗೆ ಸೇವೆ ಮಾಡಬಹುದು. ಹೌದು. ಇದಕ್ಕಿಂತ ಶ್ರೇಷ್ಠವಾದ ಸೇವೆ ಇನ್ನೊಂದಿಲ್ಲ. ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಈಗ ಅವ್ಯಕ್ತ ಸೂಚನೆಗಳ ಕಡೆಗೆ ಗಮನ ಹರಿಸೋಣ. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಬಾಬಾ ಇಲ್ಲಿ ಆಸಕ್ತಿ ಎಂಬ ಬಂಧನದ ಬಗ್ಗೆ ಎಚ್ಚರಿಸುತ್ತಾರೆ. ಯಾವುದೇ ರೀತಿಯ ಆಸಕ್ತಿ ಸಂಕಲ್ಪದ ರೂಪದಲ್ಲಿರಲಿ, ಸಂಬಂಧದ ರೂಪದಲ್ಲಿರಲಿ, ಸಂಪರ್ಕದ ರೂಪದಲ್ಲಿರಲಿ ಅಥವಾ ಸ್ವತಃ ನಿಮ್ಮ ವಿಶೇಷತೆಯ ಮೇಲಿರಲಿ, ಯಾವ ಆಸಕ್ತಿಯಾದರೂ ನಿಮ್ಮನ್ನು ಬಂಧಿತರನ್ನಾಗಿ ಮಾಡುತ್ತದೆ. ಹೌದು. ನನ್ನನ್ನು ಕಾಡುತ್ತಿರುವ ಪ್ರಶ್ನೆ, ನಮ್ಮ ವಿಶೇಷತೆ ಮೇಲೂ ಆಸಕ್ತಿ ಇರಬಹುದೇ? ಖಂಡಿತ ಇರಬಹುದು. ಇದು ಬಹಳ ಸೂಕ್ಷ್ಮವಾದ ಮತ್ತು ಮುಖ್ಯವಾದ ಪ್ರಶ್ನೆ. ಹೇಗೆ? ಉದಾಹರಣೆಗೆ, ನಾನು ಚೆನ್ನಾಗಿ ಜ್ಞಾನ ಹೇಳ್ತೀನಿ ಅಥವಾ ನನ್ನ ಯೋಗದ ಸ್ಥಿತಿ ಚೆನ್ನಾಗಿದೆ ಅನ್ನೋದು ನಮ್ಮ ವಿಶೇಷತೆ. ಅದರ ಅರಿವಿರೋದು ತಪ್ಪಲ್ಲ. ಆದ್ರೆ ಅದರ ಮೇಲೆ ನಮ್ಗೆ ಅಭಿಮಾನ ಅಥವಾ ಆಸಕ್ತಿ ಬೆಳೆದ್ರೆ, ಅಂದ್ರೆ ಆ ವಿಶೇಷತೆಯಿಂದ ನಮ್ಗೆ ಗೌರವ ಸಿಗ್ಬೇಕು, ಜನರು ನಮ್ಮನ್ನ ಹೊಗಳಬೇಕು ಅನ್ನೋ ನಿರೀಕ್ಷೆ ಬಂದ್ರೆ ಅದು ಒಂದು ಸೂಕ್ಷ್ಮ ಬಂಧನವಾಗ್ಬಿಡುತ್ತೆ. ಆ ಆಸಕ್ತಿಯು ನಮ್ಮನ್ನು ಅಶರೀರಿ ಸ್ಥಿತಿಗೆ ತಲುಪಲು ಬಿಡುವುದಿಲ್ಲ. ಹೌದು. ಅಶರೀರಿ ಅಂದ್ರೆ ದೇಹ ಮತ್ತು ದೇಹದ ಗುಣಗಳಿಂದ ಸಂಪೂರ್ಣ ನಿರ್ಲಿಪ್ತ ಸ್ಥಿತಿ. ಬಾಬಾ ಹೇಳ್ತಾರೆ, ಆ ವಿಶೇಷತೆ ನನ್ನದಲ್ಲ, ಅದು ತಂದೆಯು ಕೊಟ್ಟಿರೋ ಕೊಡುಗೆ, ನಾನು ಕೇವಲ ನಿಮಿತ್ತ ಮಾತ್ರ. ಈ ಭಾವನೆಯಲ್ಲಿ ಸ್ಥಿತರಾದಾಗ ನಾವು ವಿಶೇಷತೆಯನ್ನ ಬಳಸ್ತೀವಿ, ಆದರೆ ಅದರ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ. ಸರಿಯಾಗಿ ಹೇಳಿದಿರಿ.
ಮೊದಲು ನಾವು ಈ ರೀತಿ ಸರ್ವ ಆಸಕ್ತಿಗಳಿಂದ ಮುಕ್ತರಾದಾಗ ಮಾತ್ರ ವಿಶ್ವದ ಆತ್ಮರಿಗೆ ಮುಕ್ತಿ ಮತ್ತು ಜೀವನ ಮುಕ್ತಿಯ ದಾರಿ ತೋರಿಸಲು ಸಾಧ್ಯ. ಈಗ ಸ್ಪಷ್ಟವಾಯಿತು. ಸ್ವಕಲ್ಯಾಣವೇ ವಿಶ್ವಕಲ್ಯಾಣದ ಆಧಾರ. ಈಗ ನಾವು ಬಾಬಾರವರು ಕೊಟ್ಟಿರುವ ವರದಾನ ಮತ್ತು ಜ್ಞಾನದ ಆಧಾರದ ಮೇಲೆ 8 ಶ್ರೇಷ್ಠ ಸ್ವಾಮಾನಗಳ ಅಭ್ಯಾಸ ಮಾಡೋಣ. 1. ನಾನು ಭವಿಷ್ಯದ ಸತ್ಯಯುಗದಲ್ಲಿ ದೇವತಾ ಪದವಿಯನ್ನು ಪಡೆಯುವಂಥ ಶ್ರೇಷ್ಠ ಪುರುಷಾರ್ಥಿ ಆತ್ಮನಾಗಿದ್ದೇನೆ. 2. ನಾನು ಮಾಯೆಯ ಬಿರುಗಾಳಿಗಳ ಮಧ್ಯೆಯೂ ತಂದೆಯ ನೆನಪಿನಲ್ಲಿರುವ ಮಹಾವೀರ ಆತ್ಮನಾಗಿದ್ದೇನೆ. 3. ನಾನು ಅಮರ, ಅವಿನಾಶಿ ಮತ್ತು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ನಾನು ದುಃಖಹರ್ತ ಸುಖಕರ್ತ ತಂದೆಯ ಸಂತಾನ, ಎಲ್ಲರಿಗೂ ಸುಖ ನೀಡುವ ಪವಿತ್ರ ಹೂವಾಗಿದ್ದೇನೆ. 5. ನಾನು ಶರೀರ, ಸಂಸ್ಕಾರ ಮತ್ತು ಸ್ವಭಾವಗಳ ಬಂಧನದಿಂದ ಮುಕ್ತವಾಗಿರುವ ನಿರ್ಬಂಧನ ಆತ್ಮನಾಗಿದ್ದೇನೆ. 6. ನಾನು ಹಳೆಯ ಪ್ರಪಂಚದಿಂದ ಸತ್ತು ಈಶ್ವರಿಯ ಮಡಿಲಲ್ಲಿ ಜನ್ಮ ಪಡೆದ ಮರುಜೀವ ಜನ್ಮಧಾರಿ ಆತ್ಮನಾಗಿದ್ದೇನೆ. 7. ನಾನು ನನ್ನ ಶುದ್ಧ ವೃತ್ತಿಯಿಂದ ವಾಯುಮಂಡನವನ್ನು ಶಕ್ತಿಶಾಲಿಯನ್ನಾಗಿ ಮಾಡುವಂತಹ ವಿಶ್ವಕಲ್ಯಾಣಕಾರಿ ಆತ್ಮನಾಗಿದ್ದೇನೆ. ನಾನು ಸರ್ವ ಆಸಕ್ತಿಗಳಿಂದ ಮುಕ್ತವಾಗಿ ಅಶರೀರಿ ಸ್ಥಿತಿ ಅನುಭವ ಮಾಡುವಂತಹ ಜೀವನಮುಕ್ತ ಆತ್ಮನಾಗಿದ್ದೇನೆ. ಅಣ್ಣಂದಿರೆ, ಅಕ್ಕಂದಿರೆ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ, ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗ್ಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ. ಒಳ್ಳೆಯದು. ಓಂ ಶಾಂತಿ.